ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ 1 ಮಂತ್ ಬ್ಯಾಕು ಅರುಣಾಚಲಂಗೆ ಹೋಗಿದ್ದೆ. ಅಲ್ಲಿ ಲೈನಲ್ಲಿ ಧರ್ಮದರ್ಶನಗಂತ ನಿಂತಿದ್ದೆ, ದೇವ್ರ ದರ್ಶನಕ್ಕೆ. ಆವಾಗ ನಾನು ಎಷ್ಟು ಜನ ಬ್ಲೌಸಸ್ನ ಅಬ್ಸರ್ವ್ ಮಾಡಿದೆ ನನ್ನ ಮಾತು, ಯಾರ್ಯಾರು ಬ್ಲೌಸ್ಗೆ ರಿಂಕಲ್ಸ್ ಬಂದಿದ್ದಾವೆ ಅಂತ. ನೋಡಿರಿ ಎಷ್ಟು ಜನ ಬ್ಲೌಸ್ಗೆ, ಎಲ್ಲರೂ ಆಲ್ಮೋಸ್ಟು 99%ಗೆ ಹೆಣ್ಮಕ್ಳದು ಬ್ಲೌಸ್ ರಿಂಕಲ್ಸು, ಹಾರ್ಮೋಲ್ ರಿಂಕಲ್ಸು. ಈ ಥರ ನಾವು ಅಬ್ಸರ್ವ್ ಮಾಡಿಕೊಂಡು ಆ ಥರ ಬರಲಾರ್ದಂಗೆ ಯೋಚನೆ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಯಾವಾಗಾದರೂ ಕೂಡ ಬ್ಲೌಸು ಸ್ಟಿಚಿಂಗ್ ಮಾಡ್ತೀವಲ್ಲ, ಆವಾಗ ಬ್ಲೌಸ್ಗಳು ರಿಂಕಲ್ಸ್ ಬರಲಾರ್ದಾಗ ನಾವು ಆವಾಗಲೇ ಪ್ಲ್ಯಾನ್ ಮಾಡಬೇಕು, ಇದನ್ನು ಯಾವ ಥರ ನಾವು ಸೊಲ್ಯೂಷನ್ ಮಾಡಬೇಕು ಅನ್ನೋದು. ಇದೆಲ್ಲ ನೋಡಿಕೊಂಡು ನಾವು ಒಂದು ಏನು ಕಲಿಬೇಕಂತಂದರೆ, ಪ್ರತಿಯೊಂದು ಬ್ಲೌಸು ಕೂಡ ನೋಡ್ದಾದ್ಮೇಲೆ ಇದನ್ನು ಯಾವ ಥರ ಪ್ರಾಬ್ಲಮ್ ಬಂದಿದೆಯಲ್ಲ, ರಿಂಕಲ್ಸ್ ಬಂದಮೇಲೆ ಯಾವ ಥರ ಸೊಲ್ಯೂಷನ್ ಮಾಡ್ಬೇಕನ್ನೋದನ್ನು ಅದು ವಿಚಾರ ಮಾಡಬೇಕು. ಯಾವುದು ಯೂಟ್ಯೂಬಲ್ಲಿ ನೋಡು ಯಾರು ಹೇಳಿದ್ರೆ ಕೂಡ ನಮ್ಮದು ನಾವು ಕಲ್ತೀವಲ್ಲ ಅದು ಒಂದು ವಿದ್ಯೆ ನಮ್ಮ ಹತ್ರ ಇರಬೇಕು. ನಾವೊಂದು ಪ್ರಾಕ್ಟೀಸ್ ಮಾಡಬೇಕು, ಯಾವ ಥರ ಇದು ರಿಂಕಲ್ಸ್ ಬಂತಲ್ಲ, ನಾನು ಇದನ್ನು ಯಾವ ಥರ ಸೆಟ್ ಮಾಡ್ಕೋಬೇಕು ಅನ್ನೋದು. ಯಾಕಂದರೆ ಯಾರೋ ಹೇಳ್ತಾರೆ, ಎಷ್ಟೊತ್ತು ಹೇಳ್ತಾರೆ ಹೇಳಿ, ಯಾರು ಹೇಳಿದ್ರೂ ನಮ್ಮದು ಅನ್ನೋದೊಂದು ಒಪಿನಿಯನ್ ಇರಬೇಕು, ನಮ್ಮದು ಅನ್ನೋದೊಂದು ಇಚ್ಛೆ ಇರಬೇಕು. ನಾವು ಕಂಪಲ್ಸರಿ ಇದು ಮಾಡ್ತೀವಿ, ಇದು ನಮ್ಗೆ ಬರುತ್ತೆ, ಇದನ್ನು ಯಾಕೆ ಈ ಥರ ಬಂತು ಅನ್ನೋದು ಆಲೋಚನೆ ಮಾಡಿ, ನಮ್ಮದು ನಾವೇ ಆಲೋಚನೆ ಮಾಡಿ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋದು ಕಲಿಬೇಕು. ರಿಂಕಲ್ಸು ಎಲ್ಲರಿಗೂ ರಿಂಕಲ್ಸ್ ಇದೇ ಪ್ರಾಬ್ಲಮ್ ಆಗುತ್ತೆ. ಇದು ನೋಡಿ, ಫಿಟ್ಟಿಂಗ್ ಮಾಡೋ ಮುಂದೆ ಈ ಬ್ಲೌಸ್ನಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡಿಲ್ಲ. ಸೊ ಒಂದು ಕಡೆ ಕರೆಕ್ಟಾಗಿದೆ, ಒಂದು ಕಡೆ ಲೂಸು ಬಿಟ್ಬಿಟ್ಟಿದ್ದಾರೆ ಬ್ಯಾಕ್ ಸೈಡ್. ಅದೇನಾಗಿದೆ ಅಂದರೆ ಹಾರ್ಮೋಲ್ ಡೌನಿಗೆ ಈ ಥರ ಬಫ್ ಥರ ಬಂದುಬಿಟ್ಟಿದೆ ಒಂದೇ ಸರ್ತಿ. ಸ್ಟಿಚಿಂಗ್ನೂ ಕ್ರಾಸಾಗಿ ಹಾಕಿದ್ದಾರೆ. ಈಗ ನಾನು ಏನು ಮಾಡಿದೆ, ಮತ್ತು ಅದು ಕಸ್ಟಮರ್ ರಿಟರ್ನ್ ಬಂದಮೇಲೆ ಮತ್ತೆ ಅದನ್ನು ನೀಟಾಗಿ ಐರನ್ ಮಾಡಿಕೊಂಡು ಮತ್ತೆ ನೋಡಬೇಕು ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ ನೋಡಿಕೊಂಡು ಅಲ್ಲಿ ಮಾರ್ಕಿಂಗ್ ಹಾಕಿ ಸ್ಟಿಚಿಂಗ್ ಮಾಡಿ ಅವ್ರಿಗೆ ಹಾಕಿ ನೋಡಿದ್ಮೇಲೆ ಇದು ಹೆಂಗಿದೆ ಪ್ರಾಬ್ಲಮ್ ಅಂತ ನೋಡಿಬಿಟ್ರೆ ಆಟೋಮೆಟಿಕ್ಕು ಇದಾಗುತ್ತೆ. ಯಾಕಂದರೆ ಪ್ರಾಬ್ಲಮ್ ಎಲ್ಲಿ ಬಂದಿದೆ ಅಲ್ಲಿ ಸಮಸ್ಯೆ ನಾವೇ ಹುಡುಕಬೇಕು. ನೀವು ಎಷ್ಟು ಯೂಟ್ಯೂಬ್ಗಳು ನೋಡಿದ್ರೂ, ಎಷ್ಟು ಯಾರು ಹೇಳಿದ್ರೂ, ನಿಮ್ಮದು ಅಂತ ಒಂದು ವಿದ್ಯೆ ನೀವು ಸ್ವಂತವಾಗಿ ಕಲ್ತಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಓನಾಗಿ ಕಲಿಯೋದು ಪ್ರಯತ್ನ ಮಾಡಿರಿ. ನಾನು ಇದೆಲ್ಲ ಯಾಕೆ ತೋರಿಸಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮದು ಅನ್ನೋದು ವಿದ್ಯೆ ನಿಮ್ಮ ಕೈಯಲ್ಲೇ ಇರಬೇಕು. ಗುರುಗಳು ಇರ್ತಾರೆ, ಗುರುಗಳು ಹೇಳಿದ್ದು ಮತ್ತು ನಾವು ಅದನ್ನು ಈಗ ಟೀಚರ್ಸ್ ಏನು ಮಾಡ್ತಾರೆ, ಲೆಸನ್ ಹೇಳ್ತಾರೆ, ಲೆಸನ್ ಹೇಳಿದ್ಮೇಲೆ ಏನು ಮಾಡ್ತಾರೆ, ಮತ್ತೆ ಮನೆಗೆ ಹೋಮ್ವರ್ಕ್ ಅಂತ ಕೊಡ್ತಾರೆ. ಅದು ಹೋಮ್ವರ್ಕು ಸ್ಕೂಲಲ್ಲಿ ಹೋಮ್ವರ್ಕ್ ಬಿಡ್ಬೋದಲ್ಲ, ಟೀಚರ್ಸ್ ಯಾಕೆ ಹೋಮ್ವರ್ಕ್ ಕೊಡ್ತಾರೆ? ನೀವು ಮತ್ತೆ ಒಂದು ಸಾರಿ ಅದನ್ನು ಪ್ರಾಕ್ಟೀಸ್ ಮಾಡಲಿ, ಮತ್ತೆ ಅದನ್ನು ಒಂದು ಸಾರಿ 2-3 ಸರ್ತಿ ಬರಲಿ, ಆವಾಗಲೇ ಇವರಿಗೆ ಚೆನ್ನಾಗಿ ಬರುತ್ತೆ ಅನ್ನೋದು. ಚಿಕ್ಕ ವಯಸ್ಸಿಂದ ನೀವು ಸ್ಕೂಲ್ಗೆ ಹೋಗಿರಬೇಕು, ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಅದೇ ಥರನೇ ನಾವು ಯಾರು ಹೇಳಿದ್ರೆ ಕೂಡ ನಾವು ಹೇಳೋದು ಹೇಳ್ತೀವಿ. ನೀವು ಮಾಡೋ ಪ್ರಾಕ್ಟೀಸ್ ನೀವು ಮಾಡ್ತಾನೆ ಇರಬೇಕು. ಈಗ ಸದ್ಯ ನನಗೆ ಗೊತ್ತಿದೆ, ನಾನು ಸ್ವಲ್ಪ ಸೀನಿಯಾರಿಟಿ ಇದೆ ನನಗೆ, ಸೊ ನಾನು ಹೇಳ್ತೀನಿ ಈ ಪ್ರಾಬ್ಲಮ್ ಈ ಥರ ಬಂದಿದೆ, ಈ ಥರ ನೀವು ಸೊಲ್ಯೂಷನ್ ಮಾಡಬೇಕು. ಅಯ್ಯೋ ಇವ್ರು ಹೇಳಿದ್ರೆ ಇದರ ಮೇಲೆ ಡಿಪೆಂಡ್ ಆಗಬಾರ್ದು. ನೀವು ಓನಾಗಿ ಟ್ರೈ ಮಾಡಬೇಕು. ಏನಾಗುತ್ತೆ, ಎಲ್ಲಿ ಲೂಸ್ ಆಗಿದೆ, ಎಲ್ಲಿ ಟೈಟ್ ಆಗಿದೆ ಅನ್ನೋದು ನೀವು ಓನಾಗಿ ಟ್ರೈ ಮಾಡಿ, ನಿಮ್ಮದು ನೀವು ಬ್ಲೌಸ್ ಹೊಲ್ಕೊಂಡು ಒಂದು 2-3 ಸರ್ತಿ 2-3 ಬ್ಲೌಸ್ ಹೋದರೆ ಪರವಾಗಿಲ್ಲ, ನಿಮಗೂ ಪರ್ಫೆಕ್ಟಾಗಿ ಬರಂಗೆ ನೋಡಿಕೊಂಡು ಇನ್ನೊಬ್ರಿಗೂ ಸ್ಟಿಚ್ ಮಾಡಿ ಕೊಡೋದು. ಒಳ್ಳೆಯ ಹೆಸರು ತರೋಕ್ಕೆ ನಾವು ಪ್ರಯತ್ನ ಮಾಡಬೇಕು, ಕೆಟ್ಟ ಹೆಸರು ತಂದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬಾರ್ದು ಈ ಫೀಲ್ಡಲ್ಲಿ. ಯಾಕಂದರೆ ಯಾರನ್ನ ಎಲ್ಲಿ ಕೊನೆಗೆ ಎಷ್ಟು ದೂರ ಇದ್ದರೆ ಕೂಡ ಫಲಾನ ಇಂಥವ್ರು ಚಲೋ ಹೊಲ್ತಾರಪ್ಪ ಬಟ್ಟೆ ಅವರಲ್ಲೇ ಹೋಗ್ಬೇಕು ಅನ್ನೋದು ಆ ಕಸ್ಟಮರ್ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಯಾಕಂದರೆ ಇವು ಕಾಂಪಿಟೇಷನ್ ದುನಿಯಾ, ಇದು ಕಾಂಪಿಟೇಷನ್ ಜಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಗೊತ್ತಾ. ನಾವು ಒಂದು 100 ರೂಪಾಯಿಗೆ ಹೊಲಿದ್ರೆ 50 ರೂಪಾಯಿಗೆ ಹೊಲಿದ್ರೆ ಪಕ್ಕದಲ್ಲಿ ಸಿಗ್ತಾರೆ ಅವರಿಗೆ. ಅದರಲ್ಲಿ ನಾವು ಗೆದಿಬೇಕಂದ್ರೆ ನಮ್ಮದು ಫಿನಿಶಿಂಗು, ಫಿಟ್ಟಿಂಗು, ಟೈಮಿಂಗ್ಸು ಇವೆಲ್ಲನೂ ಕರೆಕ್ಟಾಗಿ ಇಟ್ಕೊಂಡು ನಾವು ಮಾಡ್ಕೊಂಡು ಹೋದರೆ ನಮ್ಮದೇ ಗೆಲುವಾಗುತ್ತೆ. ಆ ಗೆಲುವಿಗೆ ನಾವು ಪ್ರಯತ್ನ ಮಾಡಬೇಕು ಹೊರತು ಸೋಲೋಕ್ಕೆ ಪ್ರಯತ್ನ ಎಂದಿಗೂ ಮಾಡಬಾರ್ದು. ಈಗ ನಾನು ಹಾರ್ಮೋಲ್ ರಿಂಕಲ್ಸ್ ಅಂತ ತುಂಬ ಪ್ರಾಬ್ಲಮ್ ಬರ್ತಾಯಿದೆ ಅಂತ ನನಗೆ ಮೆಸೇಜ್ಗಳು, ಫೋನ್ ಕಾಲ್ಸು ಬರ್ತವೆ. ಬಂದಾಗ ನಾನು ಎಲ್ಲರಿಗೂ ಏನು ಹೇಳ್ತೀನಿ, ಇದನ್ನು ಮಾಡಿ ಅದನ್ನು ಮಾಡಿ ನಾನು ಹೇಳ್ತೀನಿ, ಆದರೆ ತೋರ್ಸೋಕ್ಕಾಗಲ್ಲಲ್ಲ. ತೋರಿಸ್ಬೇಕಾದ್ರೆ ನೀವು ಮತ್ತೆ ನನ್ನ ಹತ್ರ ಬಂದುಬಿಟ್ಟು ನನ್ನ ಹತ್ರ ಕೋಚಿಂಗ್ ತೊಗೊಂಡು ಟೈಲರಿಂಗ್ ಮಾಡಿ ಮತ್ತು ಟ್ರೈನಿಂಗ್ ತೊಗೊಂಡು ಹೋಗ್ಬೇಕು. ಆ ಥರ ನಿಮ್ಗೆ ಫೆಸಿಲಿಟೀಸ್ ಇರಲ್ಲ. ಯಾಕಂದರೆ ನೀವೆಲ್ಲೋ 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ ದೂರದಲ್ಲಿ ಇರ್ತೀರಿ. ಕರ್ನಾಟಕದಲ್ಲೇ ಇರ್ತೀರ, ಬಟ್ ಎಷ್ಟೋ ದೂರದಲ್ಲಿ ಇರ್ತೀರ. ನಾನು ಆನ್ಲೈನಲ್ಲಿ ಎಷ್ಟಂತ ಹೇಳ್ತೀನಿ ನಿಮಗೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮದು ಏನು ಪ್ರಾಬ್ಲಮ್ ಬಂದಿದೆ ಅದು ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡ್ಬೇಕನ್ನೋದು ನೀವು ಆಲೋಚನೆ ಮಾಡಿ, 1 ಬ್ಲೌಸ್ ಅಲ್ಲ, 2 ಬ್ಲೌಸ್ ಅಲ್ಲ, ಒಂದು 4 ಬ್ಲೌಸ್ ಕೂಡ ಆಗಲಿ ಪರವಾಗಿಲ್ಲ, ನೀವು ಸ್ಟಿಚ್ ಮಾಡಿಕೊಂಡು ನೀವು ಹಾಕ್ಕೊಂಡು ನೋಡಿ, ಇನ್ನೊಬ್ರಿಗೆ ಆ ಪ್ರಾಬ್ಲಮ್ ಬರಲಾರ್ದಂಗೆ. ಈಗ ಏನಾಗಿದೆ ಅಂದರೆ, ಈಗ ನನಗೆ ಚಾರ್ಟ್ ಕೂಡ ಕೇಳಿದ್ದಾರೆ, ಚಾರ್ಟ್ ಕೊಡ್ತೀನಿ ನಾನು. ಆದರೆ ಬಾಡಿನಲ್ಲಿ ಎಷ್ಟು ಪ್ರಾಬ್ಲಮ್ ಇರ್ತದೆ ಗೊತ್ತಾ. ಒಬ್ಬರು 38 ಸೈಜ್ ಇದ್ದರೆ ಹಾರ್ಮೋಲ್ 19 ಬಂದಿರುತ್ತೆ, 37 ಚೆಸ್ಟ್ ಇದ್ದವ್ರಿಗೂ 19.5 ಆ ಥರ ಬಂದಿರುತ್ತೆ. ಹಾರ್ಮೋಲ್ ಒಬ್ರಿಗೊಬ್ಬರು ಸಂಬಂಧ ಇರಲ್ಲ. ನಾರ್ಮಲ್ ಬೇಸಿಕ್ ಚಾರ್ಟು ಕೊಡ್ಬೋದು ಹೊರತು ನಾನು ಪ್ರಾಪರ್ ಚಾರ್ಟು ಕೊಡೋಕ್ಕೆ ನಾನಲ್ಲ, ಯಾರಿಗೂ ಆಗಲ್ಲ. ಯಾಕಂದರೆ ಬಾಡಿ ಮೆಜರ್ಮೆಂಟ್ಸ್ ಅಂಬೋದು ಎಲ್ಲರಿಗೂ ಒಂದೇ ಥರ ಇರಲ್ಲ. ಯಾರ್ಯಾರ್ದು ಚೆಸ್ಟೇ ಜಾಸ್ತಿ ಇರುತ್ತೆ, ಹಾರ್ಮೋಲೇ ಕಡಿಮೆ ಇರುತ್ತೆ. ಒಂದು ರೀಸೆಂಟಾಗಿ ಒಂದು ಬ್ಲೌಸ್ ಬಂದಿತ್ತು ನನಗೆ, 44 ಚೆಸ್ಟ್ ಇದೆ, ಹಾರ್ಮೋಲ್ ಬಂದು 15 ಇದೆ. ಅದನ್ನು ಯಾವ ಥರ ಕಂಪೇರ್ ಮಾಡಿ ಸ್ಟಿಚ್ ಮಾಡ್ತೀರಾ ಹೇಳಿ. ಈಗ ನನ್ನ ಬ್ಲೌಸೇ ನೋಡಿರಿ, ನಾನೇ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಕಾಟನ್ ಬ್ಲೌಸು, ಹಾಕಿ ಸ್ವಲ್ಪ ಲೂಸ್ ಆಗಿಬಿಟ್ಟು ನೋಡಿರಿ ಯಾವ ಥರ ರಿಂಕಲ್ಸ್ ಬಂದಿದೆ.
ಇದೇ ಥರ. ಯಾಕಂದರೆ ನಾನು ನಂದೂ ತೋರಿಸ್ತಾ ಇದ್ದೀನಿ, ನಾನು ಸೀನಿಯರ್ ತಾನೆ, ನನಗೂ ಆ ಥರ ಪ್ರಾಬ್ಲಮ್ ಬರುತ್ತೆ. ಇದೆಲ್ಲ ಬರಬಾರ್ದು ಅಂದ್ರೆ ನಾವು ನಮ್ಮದು ಎಲ್ಲಿ ಟೈಟ್ ಬರುತ್ತೆ, ಎಲ್ಲಿ ಲೂಸ್ ಬರುತ್ತೆ ನೋಡಿ. ವೆಸ್ಟಲ್ಲಿ ಲೂಸ್ ಬಂದರೆ ಅಲ್ಲಿ ನೋಡಿ ಎಷ್ಟು ಲೂಸ್ ಇದೆ, ಅದು ಲೂಸ್ ಇದ್ದದಕ್ಕೆ ಮೇಲೆ ಎತ್ಕೊತದೆ. ಇಲ್ಲಿ ಟೈಟ್ ಮಾಡಿದ್ರೆ ಮೇಲೆ ಬ್ಲೌಸ್ ಬರೋಲ್ಲ, ಅವಾಗ ಪ್ರಾಪರಾಗಿ ಕುಂತ್ಕೊಂತ. ವೆಸ್ಟಲ್ಲಿ ಪ್ರಾಪರ್ ಟೈಟ್ ಇರಬೇಕು, ಶೋಲ್ಡ್ರ್ ಕರೆಕ್ಟಾಗಿರಬೇಕು, ಹಾರ್ಮೋನ್ ಕರೆಕ್ಟಾಗಿರಬೇಕು. ಬಾಡಿನಲ್ಲಿ ರಿಂಕಲ್ಸ್ ಬಂತ ಅದು ಯಾವ ತರೀಕ ಬಂದಿದೆ, ಎಲ್ಲಿ ಬಂದಿದೆ, ಅದ್ರ ಸೊಲ್ಯೂಷನ್ಸ್ ಏನು ಅನ್ನೋದು ಹುಡುಕಬೇಕು ಹೊರತು ಎಷ್ಟೊತ್ತು ಕೂಡ ನಾವು ಅವ್ರು ಏನು ಹೇಳಿದ್ರಲ್ಲ ಅದನ್ನೇ ನಮ್ಮ ಟೀಚರ್ ಯಾವಾಗಲೂ ಹೇಳ್ಕೊಟ್ಟಿರ್ತಾರೆ, ಅದನ್ನೇ ಫಾಲೋ ಮಾಡೋದು ತಪ್ಪು. ನಮ್ಮದು ಇವತ್ತಿನ ಪ್ರೆಸೆಂಟ್ ಪ್ರಾಬ್ಲಮ್ ಏನು ಬಂದೈತೆ ಅದನ್ನು ನಾನು ಹೆಂಗೆ ಸೊಲ್ಯೂಷನ್ ಮಾಡ್ಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಯಾವುದೇ ಆಗಲಿ ಯಾಂತ ಕಷ್ಟ ಬಂದರೆ, ನಾವೇನು ದೊಡ್ಡ ಫ್ಲೈಟು ಓಡಿಸ್ತಾ ಇಲ್ಲ, ಏನೂ ಮಾಡ್ತಾಯಿಲ್ಲ. ಒಂದು 60 ವರ್ಷ ಏಜ್ ಇದ್ದಾರೆ, ಒಬ್ಬರು ಅಜ್ಜಿ ಇದ್ದಾರೆ, ಅವರು ದೊಡ್ಡ ಲಾರಿ ಓಡಿಸ್ತಾರೆ ಗೊತ್ತಾ. ಅದಕ್ಕಿಂತ ನಾವೇನು ಅದ್ರ ಥರ ಮಾಡ್ತಾಯಿಲ್ಲ. ನಾವೊಂದು ಬ್ಲೌಸ್ ಹೊಲಿತಾ ಇದ್ದೀವಿ, ಬ್ಲೌಸಲ್ಲಿ ಸ್ಮಾಲ್ ಪ್ರಾಬ್ಲಮ್, ಅದು ಜಾಸ್ತಿ ಪ್ರಾಬ್ಲಮ್ ಅಲ್ಲ, ಚಿಕ್ಕ ಪ್ರಾಬ್ಲಮ್. ನೀವು ಅದನ್ನು ದೊಡ್ಡದಾಗಿ ನೋಡೋಕೆ ಹೋಗ್ಬೇಡ್ರಿ, ಚಿಕ್ಕದಾಗಿ ನೋಡಿರಿ. ಯಾಕಂದರೆ ನೀವು ಚಿಕ್ಕದಾಗಿ ನೋಡಿದ್ರೆ ನಿಮ್ಗೆ ಅದು ಚಿಕ್ಕದಾಗೆ ಕಾಣಿಸುತ್ತೆ. ದೊಡ್ಡ ಪ್ರಾಬ್ಲಮ್ ಅಯ್ಯೋ ಹೆಂಗೆ ಬಂತು, ಹೆಂಗೆ ಮಾಡಲಿ ಅನ್ನಂತಂದರೆ ದೊಡ್ಡದಾಗಿ ಕಾಣಿಸುತ್ತೆ. ಯಾವುದೇ ಸಮಸ್ಯೆ ಬರಲಿ ಕೂಲಾಗಿ ಅದನ್ನು ಹ್ಯಾಂಡಲ್ ಮಾಡೋದು ಕಲೀರಿ. ಕಸ್ಟಮರ್ ಬಂದ್ರಾ ನೀವು ಕೂಲಾಗೆ ತೊಗೊಳ್ಳಿ, ನೀವು ಅದು ಇರಿಟೇಟ್ ಆಗಬೇಡ್ರಿ. ನಾನು ಚೆನ್ನಾಗೇ ಹೊಲ್ದಿನಲ್ಲ, ನಿಮ್ಗೆ ಯಾಕೆ ಬಂತು ಈ ಥರ, ನಾನು ಕರೆಕ್ಟಾಗಿ ಹೊಲ್ದಿನಿ ಅಂತಂದು ನಾವು ವಾದ ಮಾಡಬಾರ್ದು, ಅವ್ರ ಹತ್ರ ಏನೂ ಮಾಡಬಾರ್ದು. ಆಯಿತಾ ಪ್ರಾಬ್ಲಮ್ ಅಂತ, ಸರಿ ಬನ್ನಿ, ನಿಮ್ಮಲ್ಲಿ ಸ್ಪೇಸ್ ಇತ್ತಾ, ಟ್ರಯಲ್ ರೂಮ್ ಥರ ಇದೆಯಾ, ಮನೇಲಿ ಹಾಕೊಳ್ಳೋಕೆ ಜಾಗ ಇದೆಯಾ, ನೀವು ಹಾಕಿ ನಿಮ್ಮ ಮುಂದೆನೇ ಗೊತ್ತಾಗುತ್ತೆ ಅವ್ರು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಹಿಡಿದ್ರೆ ಟೈಟು, ಎಲ್ಲಿ ಹಿಡಿದ್ರೆ ಲೂಸ್ ಅನ್ನೋದು ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಈ ಥರ ಬ್ಲೌಸಿಂಗ್ ಸ್ಟಿಚಿಂಗ್ ಹಾಕೋದು ಕಲಿಯೋದು. ಮತ್ತು ಯಾಕಂದರೆ ಸ್ಟಿಚ್ಚಿಂಗು ಕಟ್ಟಿಂಗ್ನಲ್ಲಿ ಪ್ರಾಬ್ಲಮ್ ಬಂದರೆ ಸ್ಟಿಚ್ಚಿಂಗಲ್ಲಿ ಸರಿ ಮಾಡೋಕ್ಕಾಗಲ್ಲ. ಸ್ಟಿಚ್ಚಿಂಗ್ನಲ್ಲಿ ಪ್ರಾಬ್ಲಮ್ ಬಂದರೆ ಸರಿ ಮಾಡ್ಬೋದು, ಬಟ್ ಕಟ್ಟಿಂಗ್ ಪ್ರಾಪರಾಗಿ ಮಾಡ್ಕೋಬೇಕು. ಯಾವತ್ತೇ ಕೂಡ ಸ್ವಲ್ಪ ಮ್ಯಾರ್ಜಿನ್ ಬಿಟ್ಕೊಂಡೇ ಮಾಡ್ಕೋಬೇಕು. ಯಾಕಂದರೆ ದೊಡ್ಡದಿದ್ದರೆ ಚಿಕ್ಕದು ಮಾಡಬೇಕು, ಚಿಕ್ಕದಾದರೆ ದೊಡ್ಡದು ಮಾಡೋಕ್ಕಾಗಲ್ಲ. ಇದೆಲ್ಲನೂ ನೆನಪಿಟ್ಕೊಂಡು, ಟೈಲರ್ ಅಂದರೆ ಅಷ್ಟು ಈಸಿ ಅಲ್ಲ, ಅಷ್ಟು ಅಂತ ಕಷ್ಟವೂ ಅಲ್ಲ, ಎಲ್ಲನೂ ಈಸಿ. ನಾವು ಮಾಡೋಕ್ಕಂದ್ರೆ ಎಲ್ಲನೂ ಈಸಿ. ನಮ್ಮ ಮನಸ್ಸಲ್ಲಿ ನಾನು ಹೇಳಿದ್ನಲ್ಲ, ಯಾವಾಗಲೂ ಕೂಡ ಕೂಲ್ ಮೈಂಡ್. ಈ ಪ್ರೊಫೆಷ್ನಲ್ ಯಾರೇ ಬಂದಿರ್ತಾರೋ ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಾರ್ದು. ಟೆನ್ಷನ್ ಫೀಲ್ಡೇ ಇದು. ಬಟ್ ನಾನು ಹೇಳ್ತಿರೋದೇನೆಂದರೆ, ಎಷ್ಟೇ ಕಸ್ಟಮರ್ಲಿ ಎಷ್ಟೇ ಪ್ರಾಬ್ಲಮ್ ಎತ್ಕೊಂಬರಲಿ, ಆಯಿತು ನಾನು ಮಾಡಿಕೊಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಬರಲೇಬೇಕು. ಆವಾಗಲೇ ನಾವು ಈ ಫೀಲ್ಡಲ್ಲಿ 100% ಸಕ್ಸಸ್ ಆಗ್ತೀರಾ. ಅಂಜಬೇಡ್ರಿ. ಯಾಕೆ ಅಂಜೋದು? ನಾವೇನು ಮಾಡಿಲ್ಲ ತಪ್ಪು. ನಮಗೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಕ್ಲಾತನ್ನು ಕಟ್ ಮಾಡಿ ಅವ್ರ ಬಾಡಿ ಮೆಜರ್ಮೆಂಟಿಗೆ ಕರೆಕ್ಟಾಗಿ ತರಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಯಿತು, ಕಸ್ಟಮರ್ ಕೋಪದಿಂದ ಬಂದ್ರೆ ನೀವು ಕೂಲಾಗಿರ್ರಿ, ನೀವು ನೀಟಾಗಿ ಮಾತಾಡಿ ಅವ್ರನ್ನ ಕೂಡಿಸ್ರಿ. ಫಸ್ಟ್ ಕೂಡಿಸಿ ಸ್ವಲ್ಪ ವಾಟ್ರ್ ಕುಡ್ತೀರಿ ಅಂತ ಕೇಳ್ರಿ, ನೀರು ಕೊಡ್ರಿ ಕುಡಿಯೋಕ್ಕೆ, ಕೊಟ್ಬಿಟ್ಟು ಮಾತಾಡ್ರಿ. ನಾನು ಏನು ಪ್ರಾಬ್ಲಮ್ ಆಯಿತು ನಾನು ಮಾಡ್ಕೊಡ್ತೀನಿ ನಿಮ್ಮ ಟೆನ್ಷನ್ ತೊಗೋಬೇಡ್ರಿ. ಆ ಮಾತು ಹೇಳ್ಬಿಟ್ಟು ನೀಟಾಗಿ ಅವರಿಗೆ ಸಮಾಧಾನ ಮಾಡಿ ನೀವು ಧೈರ್ಯ ತುಂಬಿಕೊಳ್ಳಿ ಮನಸ್ಸಲ್ಲಿ. ಫಸ್ಟು ನೀವು ಅಂಜಬೇಡ್ರಿ. ನೀವು ಅಂಜಿದ್ರೆ ಅವ್ರು ನಿಮ್ಮನ್ನ ಅಂಜಿಸ್ತಾರೆ, ಇನ್ನು ಬೈತಾರೆ, ಏನೇನೋ ಮಾಡ್ತಾರೆ, ದೊಡ್ಡ ಹಂಗಾಮನೇ ಮಾಡಿಬಿಡ್ತಾರೆ. ನೀವು ಕೂಲಾಗಿದ್ದರೆ ಅವ್ರಿಗೆ ಗೊತ್ತಾಗ್ಬಿಡ್ತೆ, ಓಹೋ ಇವ್ರಿಗೆ ಬರುತ್ತೆ, ಇವ್ರು ಮಾಡ್ತಾರೆ ಅನ್ನೋದು. ನೀವು ಟೆನ್ಷನ್ ತೊಗೊಂಡ್ರೆ ಇವ್ರಿಗೆ ಬರಲ್ಲ, ಆಯಿತು ಇವ್ರಿಗೆ ಚೆನ್ನಾಗಿ ಬೈಬೋದು ನಾವು ಅನ್ನೋದು ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಂಗೆ ಆಗುತ್ತೆ. ಸೊ ಇಷ್ಟೆಲ್ಲ ಹೇಳಿದ್ದೀನಿ. ನಾನು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಒಂದು ಕಾಮೆಂಟ್ ತಪ್ಪದೇ ಮಾಡಿ.